ಸನ್ಮಾನ್ಯ ಶ್ರೀ ಡಿ ಕುಮಾರಸ್ವಾಮಿ ಅವರು ಕಳೆದ 2 ದಿವಸದಿಂದ ಅನಾರೋಗ್ಯದಿಂದ ಬಳಲಿದ್ದಾರೆ. ಅವರು ಈ ಒಂದು ಬೇಗ ಗುಣಮುಖರಾಗಲೆಂದು ನಾನು ಮಂಜುನಾಥ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅವರು ಮಾಡಿದ ಜನಪರ ಕಾಳಜಿ ಕೆಲಸಗಳು, ಸಾಲ ಮನ್ನಾ ಇರ್ಬೋದು, ಜನತಾ ದರ್ಶನ, ಗ್ರಾಮ ವಾಸ್ತವ ಇರ್ಬೋದು, ಹಲವಾರು ಒಂದು ಜನಪರ ಕಾಳಜಿ ವ್ಯಕ್ತಿ. ಹಾಗಾಗಿ ಅವರು ಬೇಗ ಗುಣಮುಖರಾಗಲೆಂದು ನಾನು ಒಂದು ಮಂಜುನಾಥ ಸನ್ನಿಧಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕುಮಾರಸ್ವಾಮಿ ಅವರು ಕಳೆದ 2 ದಿವಸದಿಂದ ಅನಾರೋಗ್ಯದಿಂದ ಬಳಲಿದ್ದಾರೆ. ಅವರು ಈ ಒಂದು ಬೇಗ ಗುಣಮುಖರಾಗಲೆಂದು ನಾನು ಮಂಜುನಾಥ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅವರು ಮಾಡಿದ ಜನಪರ ಕಾಳಜಿ ಕೆಲಸಗಳು, ಸಾಲ ಮನ್ನಾ ಇರ್ಬೋದು, ಜನತಾ ದರ್ಶನ, ಗ್ರಾಮ ವಾಸ್ತವ ಇರ್ಬೋದು, ಹಲವಾರು ಒಂದು ಜನಪರ ಕಾಳಜಿ ವ್ಯಕ್ತಿ. ಹಾಗಾಗಿ ಅವರು ಬೇಗ ಗುಣಮುಖರಾಗಲೆಂದು ನಾನು ಒಂದು ಮಂಜುನಾಥ ಸನ್ನಿಧಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕುಮಾರಸ್ವಾಮಿ ಅವರು ಕಳೆದ 2 ದಿವಸದಿಂದ ಅನಾರೋಗ್ಯದಿಂದ ಬಳಲಿದ್ದಾರೆ. ಅವರು ಈ ಒಂದು ಬೇಗ ಗುಣಮುಖರಾಗಲೆಂದು ನಾನು ಮಂಜುನಾಥ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅವರು ಮಾಡಿದ ಜನಪರ ಕಾಳಜಿ ಕೆಲಸಗಳು, ಸಾಲ ಮನ್ನಾ ಇರ್ಬೋದು, ಜನತಾ ದರ್ಶನ, ಗ್ರಾಮ ವಾಸ್ತವ ಇರ್ಬೋದು, ಹಲವಾರು ಒಂದು ಜನಪರ ಕಾಳಜಿ ವ್ಯಕ್ತಿ. ಹಾಗಾಗಿ ಅವರು ಬೇಗ ಗುಣಮುಖರಾಗಲೆಂದು ನಾನು ಒಂದು ಮಂಜುನಾಥ ಸನ್ನಿಧಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೇಡಿಕೊಳ್ಳುತ್ತಿದ್ದೇನೆ.